ಹೀಗೆ ಸಿಕ್ಕಿ ಬಿದ್ದಿದ್ದಾರೆ. ಸಿಕ್ಕಿ ಬೀಳ್ತಾ ಇದ್ದಂತೆ ದೂರ ಆಗಿದ್ದಾರೆ. ಜೈಲು ಪಾಲಾಗಿದ್ದಾರೆ ಶಾಸಕ ಚಂದ್ರ ಲಮಾಣಿ. ಡಾಕ್ಟರ್ ಚಂದ್ರ ಲಮಾಣಿ ಜೈಲು ಪಾಲಾಗಿದ್ದಾರೆ. ಇಷ್ಟಾಗ್ತಾ ಇದ್ದಂತೆ BJP ನಾಯಕರೆಲ್ಲ ದೂರ ಸರಿದು ನಿಂತಿದ್ದಾರೆ. ಡಾಕ್ಟರ್ ಚಂದ್ರ ಲಮಾಣಿ ವಿರುದ್ಧ ಕ್ರಮಕ್ಕೆ ಸಿದ್ಧತೆಯನ್ನು BJPಯವರು ಮಾಡ್ತಾ ಇದ್ದಾರೆ. ಶಾಸಕರು ಜೈಲು ಸೇರಿದ ಬೆನ್ನಲ್ಲೇ BJP ಮತ್ತು ಕಾಂಗ್ರೆಸ್ನ ನಡುವೆ ವಾಗ್ಯುದ್ಧವೂ ಕೂಡ ಶುರುವಾಗಿದೆ. ಹಾಗಾದರೆ ಏನೇನು ನಡೀತಾ ಇದೆ ಇಲ್ಲಿ ಅನ್ನೋದು ನಾವು ಗಮನಿಸಬೇಕು. ಒಬ್ಬ ಶಾಸಕ ತನ್ನ ಕ್ಷೇತ್ರದಲ್ಲಿ ಕಾಮಗಾರಿಗಾಗಿ ದುಡ್ಡು ತೆಗೆದುಕೊಳ್ಳುತ್ತಿರುವಾಗ ಸಿಕ್ಕಿಬಿದ್ದಿರುವಂಥ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವಂಥದ್ದು ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದಿರುವಂಥದ್ದು. ಇಲ್ಲಿ ಶಾಸಕ ಜೈಲು ಪಾಲಾಗಿದೆ, ಪಕ್ಷ ದೂರ ಸರಿತಾ ಇದೆ. ಲಂಚ ಸ್ವೀಕರಿಸುವಾಗಲೇ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂಥದ್ದು BJPಯ ಶಾಸಕ ಡಾಕ್ಟರ್ ಚಂದ್ರ ಲಮಾಣಿ. ಶಿರಹಟ್ಟಿ BJP ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಜೈಲು ಪಾಲಾಗಿದ್ದಾರೆ. ಈ ಪ್ರಕರಣದಲ್ಲಿ ಡಾಕ್ಟರ್ ಚಂದ್ರು ಲಮಾಣಿ ಜೈಲಿಗೆ ಹೋಗ್ತಾ ಇದ್ದಂತೆ BJPಯು ಕೂಡ ಭಾರಿ ಮುಜುಗರವನ್ನು ಎದುರಿಸ್ತಾ ಇದೆ. ಆದರೆ ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರೆ ಇದು ರಾಜಕೀಯ ಷಡ್ಯಂತ್ರ ಅಂತ ಹೇಳಿ. ದುಡ್ಡು ತಗೊಳ್ಳಿ ಅಂತ ಹೇಳಿರುವಂಥದ್ದು ರಾಜಕೀಯ ಷಡ್ಯಂತ್ರನ. ಮುಜುಗರದಿಂದ ಪಾರಾಗಲು ನೋಟಿಸನ್ನು ಕೊಡಲಾಗಿದೆ. ಶಿಸ್ತು ಕ್ರಮಕ್ಕೆ BJPಯವರು ಕೂಡ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ. ಹಾಗಿದ್ರೆ ರಾಜಕೀಯ ಷಡ್ಯಂತ್ರ ಆದರೆ ನೀವು ಯಾಕೆ ಅವ್ರಿಗೆ ನೋಟಿಸ್ ಕೊಡ್ತೀರಿ ಅನ್ನೋಂಥ ಪ್ರಶ್ನೆಯೂ ಬರುತ್ತೆ. ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲೇ ಮೊದಲಿಗೆ ವಿವರಣೆಯನ್ನು ಕೇಳಿ ನೋಟಿಸನ್ನು ಕೊಡುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ನೋಟಿಸ್ಗೆ ಕೊಟ್ಟಂತಹ ಉತ್ತರವನ್ನು ನಂತರ ಪರಿಶೀಲನೆ ನಡೆಸ್ತಾರೆ. ಅದಾದ ನಂತರ ವಿವರಣೆ ಕೊಟ್ಟ ಬಳಿಕ ಮುಂದಿನ ಕ್ರಮದ ಬಗ್ಗೆ ಪಕ್ಷ ತೀರ್ಮಾನವನ್ನು ಕೈಗೊಳ್ಳಲಿದೆ. ಈ ವಿಚಾರದಲ್ಲಿ BJP ಮತ್ತು ಕಾಂಗ್ರೆಸ್ನ ನಾಯಕರ ನಡುವೆ ಯಾವ ರೀತಿಯಂತಹ ವಾಗ್ಯುದ್ಧ ನಡೀತಿದೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಕಾಂಗ್ರೆಸ್ ಸರ್ಕಾರ ಬಣಜಾರ್ ಸಮಾಜದ ಬಗ್ಗೆ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಅನುಮಾನಗಳಿಲ್ಲ. ಮತ್ತು ಯಾರೇ ಅಯೋಗ್ಯರು ಕಾಂಗ್ರೆಸ್ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋದಕ್ಕೆ ಏನು ನೈತಿಕತೆ ಇಟ್ಕೊಂಡು ಇವ್ರು ಮಾತನಾಡ್ತಾರೆ? ಅವರು ಈಗ ಷಡ್ಯಂತ್ರ ಇದೆ ಅದೆಲ್ಲ ಲೋಕಾಯುಕ್ತದವರು ನೋಡದೆ ಮಾಡಿರ್ತಾರ. ಅವೆಲ್ಲ ಸ್ಟಡಿ ಮಾಡಿ ಅವರ ಹಿನ್ನೆಲೆ ಮತ್ತು ಅಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು ಅವೆಲ್ಲ ನೋಡಿಕೊಂಡು ಅವರು ಟ್ರ್ಯಾಪ್ ಮಾಡಿರ್ತಾರೆ. ಮತ್ತು ಮುಂದುವರೆದು ಅದು ಅವರು ತನಿಖೆ ಮಾಡಿ ಕೋರ್ಟಿಗಾಗಲಿ ಮತ್ತು ಅದು ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕಲ್ವ. ಅವರು ಲೋಕಾಯುಕ್ತದವರು ಸುಮ್ಮನೆ ಮಾಡೋದಕ್ಕೆ ಅನೇಕ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಹೇಳ್ತಾರೆ. ಆದರೆ ಇದರಲ್ಲಿ ಈ ಇನ್ಸಿಡೆಂಟಲ್ಲಿ ಆಗಿದೆ ಅಂತ ಹೇಳಿ ಈಗ ಅವರು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಯಾವಾಗಲೂ ಕೂಡ ಭ್ರಷ್ಟಾಚಾರದ ಬಗ್ಗೆ ಎಲ್ಲ ಪಾಠ ಹೇಳ್ತಾರೆ. ಆದ್ದರಿಂದ ಅದು ಈಗ ಎಲ್ಲ ಸೈಲೆಂಟ್ ಆಗಿದ್ದಾರೆ. ಆ ವಿಚಾರದಲ್ಲಿ ಯಾರೂ ರಿಯಾಕ್ಟ್ ಮಾಡ್ತಾ ಇಲ್ಲ. ಸರ್, ನನಗೆ ಡೌಟ್ ಬರಕತ್ತೈತೆ. ಅಲ್ಲ, ಏನಿದು BJPಯವರು ಸಾಚಗಳು ರಾಷ್ಟ್ರೀಯ ಪ್ರಮಾಣಿಕರು ಅಂತ ಡೌಟ್ ಬರಕತ್ತಿ. ಇನ್ನೊಂದ್ಸತಿ ಚೆಕ್ ಮಾಡ್ರಿ ಲಮಾಣಿ ಹೌದಲ್ಲ ಅಂತಂತಂದು. ಸರ್, ನನಗೇನು ಅವ್ರು ತೊಗೊಂಡಾರ ಇಲ್ಲ ಅಂತ. ಯಾಕಂತಂದರೆ ಅಷ್ಟು ಸಾಚಾತನದಿಂದ ಮಾತಾಡ್ತಾರೆ. BJPಯವ್ರು ಭಾರಿ ಸಾಚಾದ ಭಯಂಕರ, ನಾವೇ ಇದು ಅಂತ ಇದನ್ನೆಲ್ಲ ನೋಡಿದರೆ BJPಯವ್ರು ಎಷ್ಟರ ಮಟ್ಟಿಗೆ ಅದರ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅಲ್ಲಿನೂ ಕೂಡ ಗುತ್ತಿಗೆದಾರ ಸಂಘದ ಎಲ್ಲ ಸದಸ್ಯರು ಯಾವುದೇ ರೀತಿ ತೊಂದರೆ ಕೊಡದಂಗೆ ಅಭಿವೃದ್ಧಿ ಕೆಲಸವನ್ನು ಮಾಡ್ಕೊಂಡು ಹೊಂಟಿದ್ರು ಡಾಕ್ಟರು. ಇದು ಒಂದು ಷಡ್ಯಂತ್ರ. ಅವರಿಗೆ ಒತ್ತಾಯಪೂರ್ವಕವಾಗಿ ದುಡ್ಡು ಕೊಡುವಂಥ ಪ್ರಯತ್ನ ಹಲವಾರು ದಿವಸದಿಂದ ನಡೆದಿತ್ತು. ಮತ್ತು ಕೆಲವೆಲ್ಲ ಆಡಿಯೋ ಗಿಡಿಯೋ ಕೂಡ ಹರಿದಾಡಿದ್ದಾವೆ. ತನಿಖೆ ಆದಮೇಲೆ ಸತ್ಯ ಹೊರಗೆ ಬರಲಿ. ಆದರೆ ಷಡ್ಯಂತ್ರ ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟ ಆಗ್ತಾಯಿದೆ. ಒಬ್ಬ ಯುವ ಡಾಕ್ಟರು ಒಳ್ಳೆ ಕೆಲಸ ಮಾಡಿ ಮುಂದೆ ಬರುವಂಥ ಈ ಸಂದರ್ಭದಲ್ಲಿ ಆ ತಾಲೂಕಿನಲ್ಲಿ ಅಲ್ಲಿಯ ರಾಜಕೀಯ ಮತ್ತು ಜಿಲ್ಲೆಯ ರಾಜಕೀಯ ಕರಿನೆರಳು ಅವನ ಶ್ರೇಯೋಭಿವೃದ್ಧಿಗೆ ಅಡ್ಡಿ ಬಂದಿದೆ. ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ರಲ್ಲ ಅಪ್ಪ ನೀವು, ಅಹೋರಾತ್ರಿ ಧರಣಿ ಮಾಡಿದ್ರಲ್ಲ ಮೊನ್ನೆ ವಿಧಾನಸೌಧದಲ್ಲಿ RB ತಿಮ್ಮಾಪುರ ಸಾಹೇಬ್ರ ವಿರುದ್ಧ. ಈಗೇನು ಮಾಡ್ತೀರಾ? ಯಾರು ರಾಜೀನಾಮೆ ಕೊಡ್ತೀರಾ? ಈಗ ನಾರಾಯಣ ಸ್ವಾಮಿ ಚೆಲುವಾದಿ ಕೊಡ್ತಾರಾ? ಅಶೋಕ್ ಅವ್ರು ಕೊಡ್ತಾರಾ? ಅಥವಾ ನಮ್ಮ ವಿಜೇಂದ್ರ ಅವ್ರು ಕೊಡ್ತಾರಾ? ಆಮೇಲೆ ಇದು ಕಾಂಗ್ರೆಸ್ಸಿನ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಲೋಕಾಯುಕ್ತ ಟ್ರ್ಯಾಪ್ ರೀ. ಸ್ವಲ್ಪನ ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು BJP ನಾಯಕರು ಮಾತನಾಡಿದ್ರೆ ಉತ್ತಮ.
ಯಾವ ಪ್ರಿಯಾಂಕಾ ಖರ್ಗೆ ಹೊತ್ತೇನೋ ಭಾಷಣ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರದ ಬಗ್ಗೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಮಾತನಾಡ್ತಾ ಇದ್ದಾರೆ, ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಕಾಂಗ್ರೆಸ್ನವ್ರಿಗೆ ಏನಾದ್ರು ಇದೆಯಾ ಹಾಗಾದ್ರೆ? ಇಲ್ಲಿ ದುಡ್ಡು ತಗೊಳ್ತಿರುವಾಗ ಸಿಕ್ಕಿಬಿದ್ದಿರುವಂತಹ ಶಾಸಕರ ಜಾತಿಯನ್ನು ಇಟ್ಟುಕೊಂಡು ಇದೊಂದು ರಾಜಕೀಯ ಷಡ್ಯಂತ್ರ ಅಂತೇಳಿ ಕರೀಲಾಗ್ತಾ ಇದೆ. ಹಾಗಾದರೆ ಇವಾಗ ದುಡ್ಡು ತಗೊಳ್ಳೋದಕ್ಕೆ ಹೇಳಿದಂಥವ್ರು ಯಾರು? ಅಷ್ಟು ಒಬ್ಬ ಶಾಸಕರಿಗೆ ಗೊತ್ತಿಲ್ವಾ? ಒಂದು ವೇಳೆ ಇವರಿಗೆ ಒತ್ತಾಯಪೂರ್ವಕವಾಗಿ ಯಾರು ದುಡ್ಡು ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅವರೇ ಯಾಕೆ ಲೋಕಾಯುಕ್ತವನ್ನು ಸಂಪರ್ಕಿಸಿ ಹಿಂಗಿದ್ದಾರೆ, ದುಡ್ಡು ಕೊಡುವಂಥದ್ದು ಕೂಡ ಅಪರಾಧನೇ, ಅಂಥವ್ರನ್ನ ಟ್ರ್ಯಾಪ್ ಮಾಡಿಸ್ಬೋದಾಗಿತ್ತಲ್ಲ. ಇದು ರಾಜಕೀಯದ ಷಡ್ಯಂತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜಕೀಯವಾಗಿ ಹೇಗೆಲ್ಲ ಸಮಜಾಯಿಷಿಗಳು ಬರ್ತವೆ ಮತ್ತು ಈ ಷಡ್ಯಂತ್ರ ಪದವನ್ನು ಹೇಗೆಲ್ಲ ಬಳಕೆ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆಯಾಗಿ ನಮ್ಮ ಕಣ್ಣ ಮುಂದಿರುವಂಥದ್ದು.